ಮುಜರಾಯಿ ಇಲಾಖೆ ದೇವಸ್ಥಾನಗಳ ಅಭಿವೃದ್ಧಿ ಮಾಡಲು ಇಲಾಖೆಯ ನಿರ್ಲಕ್ಷ್ಯ. ಅಭಿವೃದ್ಧಿ ಮಾಡಲು ಹಣವಿಲ್ಲವೇ? ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ಕಾಚಿಹಳ್ಳಿ ಗ್ರಾಮದಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ಪುರಾತನ ಐತಿಹಾಸಿಕ ದೇವಾಲಯಗಳಿವೆ. ಶ್ರೀ ವೀರಭದ್ರೇಶ್ವರ ಸ್ವಾಮಿ, ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ಶ್ರೀ ಹೊನ್ನಮ್ಮ ದೇವಿ ಈ ಮೂರು ದೇವಾಲಯಗಳು ನಿರ್ವಹಣೆ ಇಲ್ಲದೆ ಕುಸಿದು ಬೀಳುವ ಸ್ಥಿತಿಯಲ್ಲಿವೆ. ಈವರೆಗೂ ಕೂಡ ತಾಲೂಕಿನ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿ ಸಹ ಭೇಟಿ ನೀಡದೆ, ಇವುಗಳ ಜೀರ್ಣೋದ್ಧಾರಕ್ಕಾಗಿ ಸರ್ಕಾರದಿಂದ ಬರುವಂತಹ ಅನುದಾನಗಳ ಮಾಹಿತಿಯ ಕೂಡ ನೀಡದೆ ಹಾಗೂ ಜೀರ್ಣೋದ್ಧಾರಕ್ಕಾಗಿ ಅವಶ್ಯಕತೆ ಇರುವಂತಹ ಸಂಪನ್ಮೂಲಗಳು ಕೂಡ ನೀಡಿಲ್ಲ. ನೂರಾರು ವರ್ಷಗಳ ಇತಿಹಾಸವುಳ್ಳ ಈ ದೇವಾಲಯಗಳಿಗೆ ಕರ್ನಾಟಕ ಸರ್ಕಾರದ ನಾಮಫಲಕಗಳನ್ನಷ್ಟೇ ಅಳವಡಿಸಿ ಪ್ರದರ್ಶಿಸಿ ಹೆಸರಿಗಷ್ಟೇ ದೇವಾಲಯಗಳು ಇವೆ ಎಂಬುದಷ್ಟೇ ಕಣ್ಣಿಗೆ ಕಾಣ್ತಾ ಇವೆ. ಇವತ್ತಿನವರೆಗೂ ಶಿಥಿಲಾವಸ್ಥೆಯಲ್ಲಿರುವಂತಹ ಈ ದೇವಾಲಯಗಳಿಗೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನ ಮಾಡಿಲ್ಲ. ಮುಜರಾಯಿ ಇಲಾಖೆ ತಮ್ಮ ಕಚೇರಿಗಳಷ್ಟೇ ಮುಜರಾಯಿ ಇಲಾಖೆ ಎಂಬ ನಾಮಫಲಕವನ್ನದೊಂದಿಗೆ ಕಾರ್ಯನಿರ್ವಹಿಸುತ್ತಾ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯತೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಮುಜರಾಯಿ ಇಲಾಖೆಯ ಮಂತ್ರಿಗಳು ಗಮನಹರಿಸಿ ಸಂಬಂಧಪಟ್ಟಂತಹ ಇಲಾಖೆಗೆ ಸೂಚಿಸಿ ಈ ಮೇಲ್ಕಂಡ ದೇವಾಲಯಗಳು ನೂತನವಾಗಿ ಜೀರ್ಣೋದ್ಧಾರ ಮಾಡಿಸಿಕೊಟ್ಟು ಗ್ರಾಮಸ್ಥರಿಗೆ ಶೀಘ್ರವಾಗಿ ಧಾರ್ಮಿಕವಾಗಿ ಆಚರಣೆ ಮಾಡಲು ಅನುಕೂಲ ಮಾಡಿಕೊಡ್ತಾರೋ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ. ಇದಲ್ಲದೆ ತಾಲೂಕು ಆಡಳಿತ ಮುಜರಾಯಿ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಅದರ ಆಸ್ತಿಪಾಸ್ತಿಗಳನ್ನು ರಕ್ಷಿಸಿ ಇದಕ್ಕೆ ಬರುವಂತಹ ಅನುದಾನವು ಇವೆಯೋ ಇಲ್ಲವೋ ಅಥವಾ ಯಾರಿಗಾದರೂ ಮಾರಾಟ ಆಗಿದೆಯೋ ಎಂಬ ವರದಿಯ ಮಾಹಿತಿಯನ್ನ ಇಲ್ಲಿವರೆಗೂ ಕೂಡ ಯಾರೂ ಕೂಡ ತಿಳಿಯಲಾಗದೆ ಗ್ರಾಮಸ್ಥರುಗಳಿಗೆ ಮುಜರಾಯಿ ಇಲಾಖೆ ಮೇಲೆ ನಂಬಿಕೆಯೇ ಇಲ್ಲದಂತಾಗಿದೆ. ಹಾಗಾದ್ರೆ ಕೂಡಲೇ ತಾಲೂಕು ಆಡಳಿತ ಇದರ ಬಗ್ಗೆ ಕ್ರಮ ಕೈಗೊಳ್ಳುವುದು ಇಲ್ಲವೋ ಎಂಬುದೇ ಒಂದು ನಿಗೂಢವಾಗಿದ್ದು, ಇದಲ್ಲದೆ ಇಲ್ಲಿವರೆಗೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಈ ಮೇಲ್ಕಂಡ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಅರ್ಚಕರುಗಳಿಗೆ ಸರ್ಕಾರದಿಂದ ನೀಡುವ ಮಾಸಿಕ ವೇತನ ನೀಡುತ್ತಿದೆ ಅಥವಾ ನೀಡುತ್ತಿದ್ರೂ ಕೂಡ ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆ ಇಲ್ಲಿವರೆಗೂ ಯಾಕೆ ಕ್ರಮ ವಹಿಸಿಲ್ಲ? ತಾಲೂಕು ಆಡಳಿತದ ಮುಜರಾಯಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳು ಕೇವಲ ಕಚೇರಿಯಲ್ಲಿ ಕುಳಿತು ಕಾಲಹರಣ ಮಾಡ್ತಿದ್ದಾರೆ ಎಂಬ ಯಕ್ಷ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ. ತಾಲೂಕಿನ ಕಾಚಿಹಳ್ಳಿ ಎಂಬ ಈ ಒಂದೇ ಒಂದು ಗ್ರಾಮದಲ್ಲಿ ಇರುವಂತಹ ಈ ಪುರಾತನ ಐತಿಹಾಸಿಕವುಳ್ಳ ದೇವಾಲಯಗಳ ಸ್ಥಿತಿ ಹೀಗಾದ್ರೆ ತಾಲೂಕಿನಾದ್ಯಂತ ಇರುವಂತಹ ಮುಜರಾಯಿ ಇಲಾಖೆಗೆ ಒಳಪಡುವ ದೇವಾಲಯಗಳ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗೆ ಇದೆ ಎಂಬುದು ಊಹಿಸಲಾಗದು ಸಾಧ್ಯವಿಲ್ಲ ಎಂಬುದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ.